ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾನುವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು, ತಿಂಗಳ ಮೇಲಾಯಿತು ಗಿಡಗಳೆಲ್ಲ ಬಂದುಬಿಟ್ಟು. ಇಲ್ಲೇ ನಿಲ್ಲಿಸಿದ್ರಲ್ವ, ಮನೆ ಹತ್ರನೇ ಎಲ್ಲ ಕೂಡ ನಿಲ್ಲಿಸೋಗಿದ್ರು. ಅವನ್ನ ಇಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಬಂದುಬಿಟ್ಟು ಗಿಡ ಎಲ್ಲ ಇಡ್ತಾ ಇದ್ದಾರೆ. ಮಳೆ ಅಂತೂ ಇಲ್ಲವೇ ಇಲ್ಲ. ಮಳೆ ಬಂದಾಗ ಇಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಇತ್ತು. ಬಟ್ ಮಳೆಗೋಸ್ಕರ ವೇಟ್ ಮಾಡಿದ್ರೆ ಗಿಡ ಮತ್ತು ಎಲ್ಲ ಇದಾಗ್ಬಿಡ್ತವೆ, ಮತ್ತು ಬಾಡೋಗೋದು, ಮತ್ತು ಎಲ್ಲೆಲ್ಲ ಉದುರೋಗೋದು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಎಲ್ಲ ಇಟ್ಬಿಟ್ರೆ ತೀರಾ ಮಳೆ ಬಂದಾಗಲಿ ಇಲ್ಲ ನೀರು ಈ ಥರ ಡ್ರಿಪ್ಪಲ್ಲಿ ಬಿಟ್ರೂ ಹೆಂಗೆ ಬೆಳ್ಕೊತವೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕೂಡ ನಮ್ಮ ಮನೆಯವರು ಮತ್ತು ಒಬ್ಬಣ್ಣ ಕೆಲ್ಸಕ್ಕೆ ಬರ್ತಾರೆ, ಅಣ್ಣ ಇಬ್ಬರು ಕೂಡ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಇನ್ನು ಈ ಓನರ್ ಅಣ್ಣರು ಕೂಡ ಬಂದಿದ್ದರು. ಫ್ಯಾಮಿಲಿ ಎಲ್ಲ ಬರುತ್ತೆ ಅಂತ ನಾನು ಹೋದ ಸತಿನೇ ಹೇಳಿದ್ನಲ್ವ, ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು. ಇನ್ನು ಅವರೆಲ್ಲ ಮನೆ ಹತ್ರ ಮತ್ತು ಅಲ್ಲೇನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಇನ್ನು ಗುಂಡ ಕೂಡ ಅಲ್ಲೇ ಇದ್ದ. ನಮ್ಮ ಗುಂಡನಂತೂ ಒಂದು ನಿಮಿಷನೂ ಬಿಡೋದಿಲ್ಲ, ಅವ್ರು ಬಂದ್ರಂತೂ ಯಾವಾಗಲೂ ಕೂಡ ಹೋಗ್ತಾನೇ ಇರ್ತಾನೆ, ಅವ್ರ ಜೊತೆಗೆ ಇರ್ತಾನೆ, ಮನೆ ಹತ್ರ ಕೂಡ ಬರೋದಿಲ್ಲ. ಅವರಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದಂತೂ ತುಂಬ ಖುಷಿ ವಿಚಾರ ನನಗಂತೂ. ಎತ್ಕೊಳ್ಳೋದು, ಹೆಗ್ಲ ಮೇಲೆ ಹಾಕ್ಕೊಳ್ಳೋದು, ಮತ್ತು ಎಲ್ಲೋದ್ರೂ ಅಲ್ಲಿ ಕರ್ಕೊಂಡೋಗೋದು, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಅವ್ನಿಗೆ ಬಿಟ್ಟು ಬರೋದಕ್ಕೆ ಮನ್ಸು ಬರೋದಿಲ್ಲ, ಅಷ್ಟು ಖುಷಿಯಾಗಿರ್ತಾನೆ ಅಲ್ಲಿ. ತುಂಬ ಹೊತ್ತಾಗ್ಬಿಟ್ಟಿತ್ತು ಆಗಲೇ ಅವ್ರ ಜೊತೆಗೆ ಹೋಗ್ಬಿಟ್ಟು. ಅದಕ್ಕೆ ನಾನು ಅವ್ನು ಹುಡ್ಕೊಂಡು ಇಲ್ಲಿಗೆ ಬಂದೆ. ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರಲ್ವ, ಅಲ್ಲಿಗೆ ಬಂದೆ. ಇನ್ನು ಹೋಗಿ ಕರ್ಕೊಂಬರೋಗು, ಅವನು ತುಂಬ ಟೈಮ್ ಆಗಿಬಿಟ್ಟಿದೆ, ಸ್ನಾನನಾದರೂ ಮಾಡಿಸ್ತೀನಿ ಅಂತ ಹೇಳಿ ಬೆಳಗ್ಗೆನೂ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಇಲ್ಲಿಗೆಲ್ಲ ಬಂದುಬಿಟ್ಟು ಮಣ್ಣೆಲ್ಲ ಮಾಡಿಕೊಂಡು ಮತ್ತೆ ಗಲೀಜು ಹಾಕ್ಬಿಟ್ಟಿದ್ದೆ. ಅದಕ್ಕೆ ಇನ್ನೊಂದು ಸತಿ ಫ್ರೆಶ್ ಅಪ್ ಮಾಡ್ತೀನಿ, ಕರ್ಕೊಂಬರೋ ಹೋಗಂತ ಹೇಳ್ಬಿಟ್ಟು ಇನ್ನು ಕಳಿಸಿದ್ದೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಗುಡನ್ನು ಕರ್ಕೊಬರೋಕ್ಕೆ ಹೋಗಿದ್ರು. ಇಲ್ಲ ಅಣ್ಣ ಬಂದುಬಿಟ್ಟು ಎಲ್ಲ ಕುಣಿ ತೆಗೆದ್ಬಿಟ್ಟು ಗಿಡ ಇಟ್ಟು ನೀಟಾಗಿ ಎಲ್ಲ ನೀರು ಇದಾಗೋದಕ್ಕೆ ಸುತ್ತ ಕೂಡ ಮಣ್ಣೆಲ್ಲ ಇದು ಮಾಡ್ತಾಯಿದ್ದಾರೆ, ರೌಂಡ್ ಶೇಪಲ್ಲಿ ಇದು ಮಾಡ್ತಾಯಿದ್ದಾರೆ. ಮಳೆ ಇಲ್ಲ, ಮಳೆ ಇದ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನು ಮಾಡೋದು, ಏನು ಮಾಡೋದಕ್ಕಾಗಲ್ಲ. ಇನ್ನು ಮಳೆ ಅಂತೂ ಕೈ ಕೊಡ್ತಂತಲೇ ಅನ್ಕೋಬೋದು. ಇನ್ನು ಫೈನಲಿ ಬಂದ ನೋಡಿ. ಬಾರೋ ಹೋಗೋಣ ಅಂದರೆ ಇಲ್ಲ, ಇನ್ನೊಂದು ಸ್ವಲ್ಪ ತಿರ್ತೀನಿ ಅಂತ ಆಟ ಮಾಡ್ತಾ ಇದ್ನಂತೆ. ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ಕರ್ಕೊಬಂದಿದ್ದಾರೆ. ಇನ್ನು ಕರ್ಕೊಬಂದ ತಕ್ಷಣ ಅವ್ನ ಮಾತು ಕೇಳ್ತಾ ಇರಬೇಕು. ಕೇಳ್ಬಿಟ್ರಂತೂ ಒಂಥರ ಅನಿಸುತ್ತೆ. ಏನಿಟ್ಟಿದ್ದೇನೋ ಟಂಟಡ ಇದೆ. ಹಾಂ, ಇದು ಈ ಗಿಡನೇ, ಈ ಗಿಡನ ಆ ಗಿಡನ ಇದೇನೆ ನೋಡಿ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ. ಇದೇ ನೀನಿಟ್ಟೇನು ಇದನ್ನ? ಇದು ನೀನಾ? ಅಕ್ಕ ಅವರೆಲ್ಲ ಮೂರಿಟ್ಟ. ಹಿಂದಕ್ಕಿರು. ಅಕ್ಕ ಯಾವ್ದಿಟ್ರು? ಅಕ್ಕ ಇಡ್ಲಿಲ್ಲ, ಆ ಗಿಡ ಇಟ್ಲ ಅಕ್ಕ. ನೋಡಪ್ಪ ಜಾಣ. ಚಲಿಕೆ ತಗೊಂಡು ಏನು ಮಾಡ್ತೀಯ? ಮಣ್ಣು ಎಳಿತೀಯಾ? ಆಗಲ್ಲಪ್ಪ, ನಿನ್ನ ಕೈಯಲ್ಲಿ ಗಟ್ಟಿ ಐತೆ. ನೋಡಪ್ಪ, ಎತ್ತೀಯಪ್ಪ, ಪರವಾಗಿಲ್ಲ. ಸುಮ್ಮನಿರಮ್ಮ, ಆಮೇಲೆ ಮುಚ್ಚುತ್ತೆ. ಆಗಲ್ಲ, ಸುಮ್ಮನಿರಮ್ಮ. ಒಬ್ಬ 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 ಜಾಣಪ್ಪ, ಪರವಾಗಿಲ್ಲ. ಅಲ್ಲಿಡೋ, ಎತ್ತಕ್ಕಾಗಲ್ಲ, ಇಡಪ್ಪಲ್ಲೇ. ತೆಗೆ, ಅದಾಗ್ಲೂ ಮಾಮ ಇದು ಮಾಡಿ ತೆಗಿ. ಇನ್ನು ಗುಂಡನ ಕೈಯಲ್ಲಿ ಕೂಡ ಒಂದು ಗಿಡ ಇಡಿಸಿದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಒಂದೊಂದು ಗಿಡ ಹಂಗೆ ಇಟ್ಬಿಟ್ಟು ಇನ್ನು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ರಂತೆ. ಅದನ್ನೇ ಹೇಳ್ತಾ ಇದ್ದೇನೆ ನಾನು, ಈ ಗಿಡ ಇಟ್ಟಿದ್ನವ ಅಂತ ಹೇಳ್ಬಿಟ್ಟು. ತುಂಬ ಇಂಟ್ರೆಸ್ಟು ಈ ಥರ ಕೆಲಸ. ಏನಾದ್ರು ಅಂದರೆ ನಾ ಅಂಗನವಾಡಿಗೆ ಹೋಗಿ ಬಾರೋ ಅಂತಂದರೆ ಅಸಲು ಮಾತೇ ಕೇಳೋದಿಲ್ಲ. ಇಲ್ಲಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಆಟ ಮಾಡ್ತಾ ಇರ್ತಾನೆ. ಮಕ್ಕಳಿಗೆ ಒಂಚೂರು ಏನಾದರೂ ಅವ್ರಿಗೆ ಇಂಟ್ರೆಸ್ಟ್ ಬಂತು ಅಂತಂದರೆ ಇನ್ನು ಓದೋ ಕಡೆ ಕೂಡ ಗಮನ ಕೊಡೋದಿಲ್ಲ. ಆ ಥರ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡ ಹಾಕಿದ್ರು ಫ್ರೆಂಡ್ಸ್, ತುಂಬ ಚೆನ್ನಾಗಿದ್ವು. ನವಿಲಂತೂ ಸಿಕ್ಕಾಪಟ್ಟೆ ನವಿಲಿದಾವಲ್ವ, ಎಲ್ಲ ಕೂಡ ಕಡ್ದು ಹಾಕ್ಬಿಟ್ಟಿದ್ದಾವೆ. ಪಾಪ ಹೂವು ಬಿಟ್ಟಿದ್ದಾವೆ, ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು ಎಲ್ಲನೂ. ಆದರೂ ನವಿಲೆಲ್ಲ ಕಡ್ಡಿ ಕಡ್ದಾಕ್ಬಿಟ್ಟಿದ್ದಾವೆ. ಇದು ಸೀತಾಫಲ ಗಿಡ, ಎಷ್ಟು ಚಿಕ್ಕ ಗಿಡ, ಆಗಲೇ ಹೂವು ಪೀಸು ಬಿಡ್ತಾ ಇದೆ. ಈ ಕಡೆಗೆ ಬಿಕ್ಕೆ ಗಿಡ ಕೂಡ ಎಲ್ಲ ಹಾಕಿದ್ದಾರೆ. ಇವಾಗ ಮೊನ್ನೆ ತಂದಿರೋ ಬೇವಿನ ಮರ, ಹಲಸಿನ ಗಿಡ ಮತ್ತೆ ಬಿಕ್ಕೆ ಹಣ್ಣಿನ ಗಿಡ, ಸುಮಾರು ಗಿಡಗಳೆಲ್ಲ ತಂದಿದ್ದಾರೆ. ಅವೆಲ್ಲ ಕೂಡ ಇವತ್ತು ಇಡ್ತಾ ಇದ್ದಾರೆ. ಫೈನಲಿ ಹೋಗ್ಬೇಕು. ಇವತ್ತು ಬಂದ್ಬಿಟ್ಟು ಯೋಷಿತದ ಬರ್ತ್ಡೇ ಇದೆ. ಹೋಗ್ಬಿಟ್ಟು ವಿಶ್ ಮಾಡೋಣ ಅಂದರೂ ಕೂಡ ಆಗಲಿಲ್ಲ. ಹಂಗಾಗಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು
ಇನ್ನು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಗುಂಡ ಕೂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ, ಇವಾಗ ಎದ್ದಿದ್ದಾನೆ. ಎಬ್ಬರಿಸ್ದೆ, ಎದ್ದಾಳ್ತಿರ್ಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತಾ ಇದ್ದೇನೋ. ಟೈಮ್ ಬೇರೆ ಆಗಲೇ 4:15 ಆಗಿದೆ, ಮತ್ತು ಸಾಯಂಕಾಲ ಕೂಡ ಆಗ್ತಾಯಿದೆ. ಬೇಗ ಹೋಗಿ ಮಾತಾಡಿಸ್ಕೊಂಡು ವಿಶ್ ಮಾಡಿಬಿಟ್ಟು ವಾಪಸ್ ಬರೋಣ ಅಂತ ಹೇಳಿ, ಮತ್ತು ನಾಳೆ ಬೆಳಗ್ಗೆನೂ ಹೋಗಬೇಕು. ಇನ್ನು ನಾಳೆಯಿಂದ ಅಲ್ಲೇ ಇರ್ತೀವಿ, ಫಂಕ್ಷನ್ ಆಗೋವರೆಗೂ ಕೂಡ ಅಲ್ಲೇ ಇರ್ತೀವಿ. ಹೇಳ್ಬೇಕಂದ್ರೆ ಹೋಗಬೇಕಿತ್ತು, ಹೋಗೋದಕ್ಕೆ ಆಗಲಿಲ್ಲ. ನನಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಹೋಗಿರಲಿಲ್ಲ. ಅದಕ್ಕೆ ಇವಾಗ ಹೋಗೋಣ ಅಂತ ಇನ್ನು ಹೊರಟಿದ್ದೀವಿ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಪೆಟ್ರೋಲ್ ಇಲ್ಲ ಅಂತೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ಇವನ್ನ ಎಬ್ಬರಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಸುಸ್ತಿದೆ, ಆಗ್ತಾಯಿಲ್ಲ. ಒಂದು ಸತಿ ನಿಂತ್ಕೊಳ್ಳೋಕೆ ಕೂಡ ಆಗೋದಿಲ್ಲ ಜಾಸ್ತಿ ಹೊತ್ತು. ಒಂದು 2-3 ನಿಮಿಷ ನಿಂತ್ಕೊಂಡ್ರೆ ಸಾಕು, ಹಂಗೆ ಕೂತ್ಕೊಬಿಡೋಣ ಅನಿಸುತ್ತೆ. ಮಾಡ್ದಾ? ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ಮಾತಾಡೋಣ ನೆಕ್ಸ್ಟು. ನೋಡ್ತಾ ಇರಿ ಫ್ರೆಂಡ್ಸ್. ಇನ್ನು ಅವನು ಎದ್ದೇಳೋಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ರೆಡಿಯಾಗಿದ್ದೆ. ಇನ್ನು ಅವನು ಎಬ್ಬರಿಸ್ಬಿಟ್ಟು ಮುಖ ಕಾಲು ಕೈ ಎಲ್ಲ ನೀಟಾಗಿ ತೊಳೆದೆ. ಇನ್ನು ಮಣ್ಣಲ್ಲೆಲ್ಲ ಆಟ ಆಡಿದ್ನಲ್ವ, ಸ್ನಾನ ಮಾಡಿಸೋಣ ಅಂದ್ಕೊಂಡ್ರೆ ಸಂಜೆ ಕೂಡ ಆಗಿತ್ತು. ಇನ್ನು ಬಿಸಿನೀರು ಕೂಡ ಕಾಯಿಸೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ತಣ್ಣೀರಲ್ಲೇ ಕೈಕಾಲು ಮುಖ ಒಂದು ತೊಳೆದೆ ಅಷ್ಟೇ. ಯಾಕೆಂದರೆ ತಿರ್ಗಿ ತಣ್ಣೀರು ಸ್ನಾನ ಮಾಡಿಸೋದಕ್ಕೂ ಆಗೋದಿಲ್ಲ, ಬೇಗನೆ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಬಂದುಬಿಟ್ಟು ಸಖತ್ತು ವಾತಾವರಣ ಕೂಲಾಗಿರುತ್ತೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಇವಾಗ ಆಷಾಢ ಗಾಳಿ ಇತ್ತಲ್ವ, ಇಷ್ಟು ದಿನ ಗಾಳಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಅಡವಿ ಅಂದರೆ ಗೊತ್ತಲ್ವ ಎಷ್ಟು ಗಾಳಿ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಸುಮ್ಮನೆ ಹಿಂಸೆ ಮಾಡೋದು ಬೇಡ. ಮತ್ತು ಬೆಳಗ್ಗೆ ಹೆಂಗಿದ್ರು ಸೋಮವಾರ ಅಂಗನವಾಡಿಗೆ ಹೋಗ್ತಾನಲ್ವ, ಒಂದು ಸತಿ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಮುಖ ತೊಳೆದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಪೌಡ್ರು ಬೊಟ್ಟೆಲ್ಲ ಇಡ್ತಾಯಿದ್ದೀನಿ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಇನ್ನು ಬೆಕ್ಕು ಕೂಡ ಅಷ್ಟೇ, ಅಮ್ಮ ನನಗೂ ಬೊಟ್ಟಿಡ್ತೀಯ, ಬೆಕ್ಕಿಗೂ ಕೂಡ ಬೊಟ್ಟಿಡೋ ಅಂತ ಅಷ್ಟರಲ್ಲಿ ಅದು ಬಂದು ತೊಡೆ ಮೇಲೇ ಮಲ್ಕೊತಾ ಇದೆ, ನನಗೂ ಬೊಟ್ಟಿಡೋ ಅಂತ ಹೇಳ್ಬಿಟ್ಟು. ಏನೋ ಒಂಥರ ಮನೆಯಲ್ಲಿ ಈ ಥರ ಮೂಗು ಜೀವಗಳು ಸಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ, ನಾಯಿ ಆಗಲಿ ಬೆಕ್ಕಾಗಲಿ ಏನಾದರೂ ಒಂಥರ ಖುಷಿ ಅನಿಸುತ್ತೆ. ಇದಂತೂ ನಮಗೆ ತುಂಬ ಇದಾಗ್ಬಿಟ್ಟಿದೆ. ನಮ್ಮ ಕಲ್ಯಾಣ ಅಂತೂ ಸಖತ್ತು ಇಷ್ಟಪಡ್ತಾನೆ, ಯಾವಾಗಲೂ ಎತ್ಕೊಳ್ಳೋದು, ಅದ್ರ ಜೊತೆಗೆ ಮಾತಾಡೋದು, ಅವ ಅಣ್ಣ ಬಂದಂತ ಹೇಳಮ್ಮ ಅನ್ನೋದು, ಏನೋ ಒಂಥರ ಮನೇಲಿ ಅದು ಒಂಥರ ಮಗು ಥರನೇ ಇದೆ ನಮಗಂತೂ. ಆ ಥರ ಯಾವಾಗಲೂ ಕೂಡ ತುಂಬ ಇಷ್ಟಪಡ್ತಾ ಇರ್ತಾನೆ. ಅದು ಅಷ್ಟೇ, ಅವನು ನಾವು ಅಲ್ಲಿಂದ ಎದ್ದು ಬರೋಷ್ಟೊತ್ತಿಗೆ ಕಾಯ್ತಾನೆ ಇರುತ್ತೆ, ಯಾವಾಗ ಬರ್ತಾರೋ, ಯಾವಾಗ ಬಾಗಿಲು ತೆಗಿತಾರೋ, ಯಾವಾಗ ಚಿನ್ನ ಆಟ ಆಡೋಣ ಅವನ ಜೊತೆಗೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ನಮ್ಮ ಮನೆಯವ್ರು ಕೂಡ ಬಂದರು. ಇನ್ನು ಬಂದ ತಕ್ಷಣ ಇನ್ನು ಬೀಗ ಹಾಕ್ಕೊಂಡು, ಟೈಮ್ ಕೂಡ ಆಗಿಬಿಟ್ಟಿತ್ತು, ಮತ್ತು ಎಷ್ಟೊತ್ತಾಗುತ್ತೇನೋ ವಾಪಸ್ ಬರೋದು ಅಂತ ಹೇಳ್ಬಿಟ್ಟು ಇನ್ನು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇದ್ದೀನಿ. ಸ್ವಲ್ಪ ವಾಯ್ಸ್ ಕೂಡ ಸ್ವಲ್ಪ ಜೋರಾಗೆ ಬರ್ತಾಯಿದೆ. ಮತ್ತು ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು, ಶ್ರುತಿನೋ ಏನು ಅಂತ ಅನಿಸುತ್ತೆ, ಶ್ರುತಿ ಸಿಸ್ಟರ ಯಾರು ಅನಿಸುತ್ತೆ, ಹೆಸ್ರು ಕೂಡ ನಂಗೆ ನೆನಪಿಲ್ಲ ನೋಡಿ. ಆ ಕಮೆಂಟ್ಸ್ ಬಂದಾಗ ಒಂದು ನೋಡ್ತಾ ಇರ್ತೀನಿ ಅಷ್ಟೇ. ಅವ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಯಾವಾಗಾದರೂ, ಎಷ್ಟು ಮಾತಾಡ್ತೀಯಾ, ಕಮ್ಮಿ ಮಾತಾಡು ಅಂತ ಹೇಳ್ಬಿಟ್ಟು. ನನಗೆ ಅದಕ್ಕೆ ಹೆಂಗೆ ಅದನ್ನು ಆ ಮೆಸೇಜ್ ಹೆಂಗೆ ತೊಗೋಬೇಕಾದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ. ಏನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೋ ಏನೋ, ಸುಮ್ಮನೆ ನಿಧಾನಕ್ಕೆ ಮಾತಾಡಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಮುಂದ್ಗಡೆ ಸಿಸ್ಟರ್ ಅಂತ ಒಂದು ಮೆನ್ಷನ್ ಮಾಡಿದ್ರು ಕೂಡ ನನಗೇನು ಅನಿಸಲ್ಲ. ಅವರೊಂಥರ ಎಷ್ಟು ಮಾತಾಡ್ತೀರಾ, ಕಮ್ಮಿ ಮಾತಾಡಿ ಅನ್ನೋ ಅಷ್ಟರಲ್ಲಿ ಆ ಥರ ಕಮೆಂಟ್ಸ್ ಮಾಡ್ತಾಯಿದ್ರು. ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಾನು ಹಂಗೇ ಜಾಸ್ತಿ ಮಾತಾಡ್ಬಿಡ್ತೀನಿ. ಏನು ಗೊತ್ತಾ, ಅದು ಫಾಸ್ಟಾಗಿ ಮಾತಾಡಿ ಅಭ್ಯಾಸ, ಅದಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಬನ್ನಿ ವಿಡಿಯೋಗೆ ಬಂದರೆ, ಇನ್ನು ಊರೊಳಗೆ ಬಂದ್ವಿ. ಊರೊಳಗೆ ಬಂದ ತಕ್ಷಣವೇ ಇನ್ನು ಮೀನು ಇಟ್ಕೊಬಂದಿದ್ರಂತೆ ಯಾರೋ, ಒಬ್ಬಣ್ಣ ಇಟ್ಕೊಬರ್ತಾರೆ, ಯಾವಾಗಲೂ ಕೂಡ ತರ್ತಾನೆ ಇರ್ತಾರೆ ಮೀನುಗಳು. ಇನ್ನು ಹೋಗಿದ್ರಂತೆ, ಬಲೆ ಹಾಕಿದ್ರಂತೆ, ಇನ್ನು ಸುಮಾರು ಮೀನೆಲ್ಲ ಇಟ್ಕೊಬಂದಿದ್ರು. ನಾವು ಬೈಕ್ ಇಳಿದ್ವಿ. ಇನ್ನು ಅವಣ್ಣ ತೊಳೆಯೋದಕ್ಕೆ ಎಲ್ಲ ರೋಡ್ ಇಟ್ಕೊಂಡು ಕೂತ್ಕೊಂಡಿದ್ರು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬರ್ತ್ಡೇ ಗರ್ಲ್ ಅಂತೂ ನೋಡಿ ಹೆಂಗಿದ್ದಾಳೆ ಪಾಪ. ಈ ವರ್ಷ ಏನಿಲ್ಲ ಫ್ರೆಂಡ್ಸ್, ಹೋದ ವರ್ಷ ಫಸ್ಟ್ನೇ ಬರ್ಡೇ ಅಂತೇಳ್ಬಿಟ್ಟು ಸ್ವಲ್ಪ ಚೆನ್ನಾಗೇ ಮಾಡಿದ್ವಿ. ಈ ವರ್ಷ ಫಂಕ್ಷನ್ ಬೇರೆ ಇದೆ, ಮತ್ತು ಎಲ್ಲರೂ ಕೂಡ ತುಂಬ ಬ್ಯುಸಿ ಇದ್ದಾರೆ. ಕೇಕ್ ಕಟ್ಟಿಂಗು ಅದೆಲ್ಲ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಅವಾಗ ತಾನು ಪವಿತ್ರ ಸ್ನಾನ ಮಾಡಿಸ್ಬಿಟ್ಟು ಧನುಗೂ ಯೋಷಿತಗೂ ಇನ್ನು ಹಂಗೆ ಬಿಟ್ಟಿದ್ರು. ಇವ್ರು ಬಂದುಬಿಟ್ಟು ಪವಿತ್ರ ಇದ್ದಾಳಲ್ಲ, ಅಕ್ಕನ ಮಗಳು ಪವಿತ್ರ, ಅವ್ರ ಅಕ್ಕ ಬಂದಿದ್ರು, ಒಬ್ಬ ಅಕ್ಕ. ಇನ್ನು ಅವರು ಕೂಡ ಸ್ನಾನಕ್ಕೆ ಹೋಗಿದ್ರು. ಇನ್ನು ಪಾಪು ಬಂದುಬಿಟ್ಟು ಇನ್ನು ಕರ್ಕೊಂಡು ಕುಂದಿರ್ಸ್ಕೊಂಡಿದ್ದೀನಿ. ಅವಳಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ಲು, ಹೊಸಬ್ರು ಅಂತಲೇ ಅನ್ನಿಸ್ಲಿಲ್ಲ ಅವಳಿಗೆ. ಬಂದ ತಕ್ಷಣ ಕೈ ಚಾಚ್ಕೊಂಡು ಬಂದುಬಿಟ್ಲು. ಇನ್ನು ಆರಾಮಾಗಿ ಅವಳ ಹತ್ರನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಯೋಷಿತ ನೋಡ್ತಾ ಇರ್ಬೋದು. ಇನ್ನು ಧನುವಂತೂ
2 ದಿನ ಇರುತ್ತೆ ಅಷ್ಟೇ ತಲೆ ಕೂದಲು. ಇನ್ನು ಪಾಪ ಕಟ್ಟಾಗುತ್ತೆ ಈ ಸರಿ. ಅವನಿಗೂ ಭಾಳ ಬೇಜಾರಾಗಿತ್ತು ಬಿಡಿ, ಇಷ್ಟು ದಿನ ಎಣ್ಣೆ ಹಚ್ಚಿಸ್ಕೊಂಡು ಬಾಚಿಸ್ಕೊಂಡು ತುಂಬ ಆಟ ಮಾಡ್ತಾಯಿದ್ದ. ಇನ್ನು 5 ವರ್ಷ ಅಂದರೆ ಎಷ್ಟು ಇರ್ಬೋದು ಹೇಳಿ. ಅವನಿಗೆ ಕೂದಲು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದ್ವು, ಜಾಸ್ತಿ ಕೂದಲೇ ಉದುರ್ತಾ ಇರಲಿಲ್ಲ. ಒಂಥರ ನೆನೆಸ್ಕೊಂಡ್ರೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಇಷ್ಟು ದಿನ ಚೆನ್ನಾಗಿ ಬಾಚಿಬಿಟ್ಟು ಹುಡುಗಿಗೆ ಬಾಚ್ದಂಗೆ ಇವಾಗ ಸಡನ್ನಾಗಿ ಕೂದಲಿಲ್ಲ ಅಂದರೆ ಹೆಂಗೆ ಕಾಣಿಸ್ಬೋದು ಅನ್ನೋದೇ ಒಂಥರ ಅನಿಸ್ತಾಯಿತ್ತು. ಇನ್ನು ಅಷ್ಟರಲ್ಲಿ ಮೀಶೋದಲ್ಲಿ ಡಬ್ಬಿ ಎಲ್ಲ ಬುಕ್ ಮಾಡಿದ್ಲು ಪವಿತ್ರ. ಬಾಕ್ಸಸ್ ಇರಲಿ, ಎಲ್ಲ ರೇಷನ್ ಎಲ್ಲ ತುಂಬ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವು ಹೊಸ ಮನೆ ಬೇರೆ ಅಲ್ವಾ, ಇನ್ನು ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಬುಕ್ ಮಾಡಿದ್ವು. ಅವು ಕೂಡ ಬಂದಿದ್ವು. ಇನ್ನು ಅತ್ತೆ ಮನೆ ಹತ್ರ ಇದ್ದು ಹೋಗ್ಬಿಟ್ಟು ಇಸ್ಕೊಂಡು ಬಂದು, ನಾನು ಕೂಡ ಸ್ವಲ್ಪ ಟಾಪ್ ಎಲ್ಲ ಬುಕ್ ಮಾಡಿದ್ದೆ, ಫೀಡಿಂಗ್ ಕುರ್ತೀಸು. ಅವು ಕೂಡ ಬಂದಿದ್ವು, 2 ಜೊತೆಗೆ ಬಂದಿದ್ವು. ಇನ್ನು ಅದಕ್ಕೋಸ್ಕರ ಇನ್ನು ತೊಗೊಬಂದ ತಕ್ಷಣ ನೋಡ್ತಾ ಇದ್ವಿ ಬಾಕ್ಸ್ ಹೆಂಗಿದ್ದಾವೆ, ಕ್ವಾಲಿಟಿ ಹೆಂಗಿದ್ದಾವೆ ಮತ್ತು ಕ್ವಾಂಟಿಟಿ ಎಷ್ಟು ಹಿಡಿತಾವೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಅನ್ನೋದಕ್ಕೇನು, ತುಂಬ ಚೆನ್ನಾಗೇ ಇದೆ ಬಾಕ್ಸ್ ಮಾತ್ರ, ಗಟ್ಟಿ ಇದೆ. ಅದು ಕೆಳಕ್ಕೆ ಹಾಕಿದ್ರೂ ಕೂಡ ಏನು ಇದಾಗೋದಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. 24 ಬಾಕ್ಸ್ ಏನೋ ಬಂದಿತ್ತು, ತುಂಬ ಚೆನ್ನಾಗಿದ್ದು. ಇವು ಬಂದುಬಿಟ್ಟು ಫೀಡಿಂಗ್ ಕುರ್ತೀಸು. ಫೋನಲ್ಲೇ ಒಂಥರ ಕಾಣಿಸ್ತಿರ್ತವೆ, ರಿಯಲ್ಲಿ ಬಂದಾಗಲೇ ಕಲರ್ ಒಂಥರ ಕಾಣಿಸ್ತಾ ಇರ್ತವೆ. ಆದರೂ ಬಟ್ಟೆ ಮಾತ್ರ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ನಾವು ಕೊಡೋ ಇದಕ್ಕೆ ಇಷ್ಟಾದರೂ ಬರುತ್ತೆ. ಹೇಳ್ಬೇಕಂದ್ರೆ ಫೀಡಿಂಗ್ ಕುರ್ತೀಸ್ ಅವೆಲ್ಲ ಕೂಡ ರೇಟೇ. ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ಇರಲಿ ಸ್ವಲ್ಪ ಫ್ರೀ ಸೈಜ್ ಇರಲಿ, ಇನ್ನು ಹಾಸ್ಪಿಟ್ಲಿಗೆ ಇದಕ್ಕೂ ಹೋದಾಗ ಮತ್ತು ಹಾಕ್ಕೊಂಡು ಹೋಗೋದಕ್ಕೂ ಕೂಡ ನನ್ನ ಹತ್ರ ಅಂಥ ಕಂಫರ್ಟಬಲ್ ಆಗಿರೋ ಕುರ್ತೀಸ್ ಯಾವ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಹಾಕ್ಕೊಳ್ಳೋಕ್ಕಾಗುತ್ತೆ, ಮತ್ತು ಇನ್ನು ಪಾಪು ಊಟದ ಮೇಲೇನೂ ಫೀಡಿಂಗ್ ಮಾಡಿಸೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನನ್ನ ಅಮೌಂಟ್ ಇತ್ತು, ಅದಕ್ಕೆ ಸುಮ್ಮನೆ ಇದ್ದಾಗ ಮಾಡಿಬಿಡೋಣ, ಮತ್ತು ಇಲ್ಲಿದ್ದಾಗ ಹುಡ್ಕಾಡೋ ಥರ ಆಗುತ್ತೆ, ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಾಡಿದ್ದೆ. ಅವು ಕೂಡ ಬಂದಿದ್ವು, ಚೆನ್ನಾಗಿದ್ದು ಕ್ವಾಲಿಟಿ ಕೂಡ. ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಟೀ ಮಾಡ್ತಾಯಿದ್ದಾಳೆ ಪವಿತ್ರ. ಮಾವ ಬಂದಿದ್ದರು ಮನೆ ಹತ್ರ. ಇನ್ನು ಮಾವ ಬಂದ ತಕ್ಷಣವೇ ಅವ್ರಿಗೆ ಟೀ ಆಗಲಿ ಕಾಫಿ ಆಗಲಿ ಬೇಕೇ ಎಲ್ಲಿದ್ದರು ಕೂಡ. ಅದಕ್ಕೋಸ್ಕರ ಇನ್ನು ಹಾಲು ತರಿಸ್ಬಿಟ್ಟು ಇನ್ನು ಪವಿತ್ರ ಟೀ ಮಾಡ್ತಾಯಿದ್ದಾಳೆ. ಇನ್ನು ನಮ್ಮ ನಿಧಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಇವರೆಲ್ಲ ಕೂಡ. ನಮ್ಮ ಕಲ್ಯಾಣ, ಯೋಷಿತ 3 ಜನ ಸೇರ್ಕೊಂಡ್ರಂತೂ ಸಖತ್ತು ಗಲಾಟೆ. ಅಷ್ಟು ಗಲಾಟೆಯಲ್ಲಿ ಕೂಡ ಅವಳು ಚೆನ್ನಾಗಿ ಮಲ್ಕೊಂಡಿದ್ಲು ಪಾಪ. ಇನ್ನು ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾವು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ನೋಡ್ಕೊತಾ ಇದ್ವಿ. ಇವತ್ತು ಬಂದುಬಿಟ್ಟು ರೇಷನ್ ಎಲ್ಲ ತೊಗೊಂಬಂದಾರೆ, ಐಟಮ್ ಎಲ್ಲ ಏನೇನು ಬೇಕಂತ ಹೇಳ್ಬಿಟ್ಟು ಸಂತೆ. ಇನ್ನು ತರಕಾರಿಗೂ ಅದಕ್ಕೆಲ್ಲ ಕೂಡ ಇನ್ನು ನಾಳೆ ಹೋಗ್ತಾರೆ. ಯಾಕೆಂದರೆ ಸೋಮವಾರ ತರಕಾರಿ ಅದೆಲ್ಲ ತಂದಿಟ್ಕೊಬಿಟ್ರೆ ಇನ್ನು ಮಂಗಳವಾರಕ್ಕೆ ಬರುತ್ತೆ ಅಂತ ಹೇಳಿ. ಇಲ್ಲಿ ಬಂದುಬಿಟ್ಟು ಅತ್ತೆ ಸೊಸೆ ಮಾವ ಮಾತಾಡ್ತಾ ಇದ್ದಾರೆ ಏನೋನು. ಮಾತಾಡಿಕೊಂಡು ಇನ್ನು ಟೀ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ಇಬ್ಬರು ಮಾತಾಡೋದು. ಇನ್ನು ಫೈನಲಿ ಇಷ್ಟ ಆಗಿದೆ. ಇನ್ನು ಇದೆಲ್ಲ ಮುಗಿಯೋವರೆಗೂ ನಮಗೆ ಮನೇಲಿ ಏನು ಕೂಡ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೇಳ್ಬೇಕಂತಂದರೆ. ಇನ್ನು ಫಂಕ್ಷನ್ ಎಲ್ಲ ಮುಗಿದ್ಬಿಟ್ಟು ಎಲ್ಲ ಆದಮೇಲೆ ಮನೆ ನೀಟಾಗಿ ಇಡೋದಕ್ಕಾಗೋದು, ಮತ್ತು ಎಲ್ಲೆಲ್ಲ ಐಟಮ್ ಎಲ್ಲಿಡಬೇಕು ಅಂತ ಅನಿಸೋದು. ಇನ್ನು ಪಾತ್ರೆ ಆಗಲಿ ಏನೇ ಆಗಲಿ ಎಲ್ಲ ಕೂಡ ಯೂಸ್ ಮಾಡ್ಕೊತಾ ಇರ್ತೀವಲ್ವ, ಅಷ್ಟೇ ಫಂಕ್ಷನ್ ಅಂತಂದಮೇಲೆ. ಇನ್ನು ಇವಾಗ ರೇಷನ್ ಎಲ್ಲ ತೊಗೊಂಬಂದಿದ್ರಲ್ಲ, ಇವಾಗ ರಂಗಮ್ಮಕ್ಕ ನಾನು ಇಬ್ಬರು ಕೂಡ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಇನ್ನು ತುಂಬ್ತಾ ಇದ್ದೀವಿ. ಇವು ಬಂದುಬಿಟ್ಟು ಕಾಳು ಐಟಮ್ ಅಲ್ವಾ, 1 kg ಹಂಗೆ ಇಡಿಸೋದಿಲ್ಲ ಡೈರೆಕ್ಟಾಗಿ, ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಕಾಳೆಲ್ಲ. ಹಂಗಾಗಿ 2 ಡಬ್ಬಕ್ಕೆ ಅಂದರೆ ಹಾಕಿಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡಿದ್ವಿ. ಇನ್ನು ಸ್ವೀಟ್ ಐಟಮ್ಗೆ ಏನೇನು ಬೇಕು ಐಟಮು, ಮತ್ತು ಮಟನ್ನು ಚಿಕನ್ ಎಲ್ಲ ಮಾಡ್ತಾರಲ್ವ, ಅದಕ್ಕೂ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇನ್ನು ಪ್ರತಿಯೊಂದು ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ನು ಎಲ್ಲ ಕೂಡ ತಂದಿಟ್ಟಿದ್ರು. ಅದಕ್ಕೆ ಇವಾಗ ಬೇಕಿರೋದು ಅಂದರೆ ಅಡುಗೆಗೆ ಸಪ್ರೇಟಾಗಿ ಬೇಕಿರೋದೆಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ವಿ. ಯಾಕೆಂದರೆ ಡಬ್ಬಿಗೆ ಹಾಕಿದಾಗ ಅದು ಕಾಣಿಸುತ್ತೆ, ಬಟ್ ಅಲ್ಲಿ ಅಡುಗೆ ಮಾಡೋರು ಕೊಡಬೇಕಾದ್ರೆ ಇನ್ನು ಡಬ್ಬಿಗಳೆಲ್ಲ ಕೊಡೋದಕ್ಕಾಗೋದಿಲ್ಲ. ಇನ್ನು ಎಲ್ಲ ಮತ್ತು ಜಾಸ್ತಿ ಉರಿ ಕೂಡ ಇರುತ್ತೆ, ಹಂಗಾಗಿ ಮತ್ತೆ ಮೆಲ್ಟ್ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ಮನೆಗೆ ಯೂಸ್ ಮಾಡ್ಕೊಳ್ಳೋದು ಮಾತ್ರ ಇದರಲ್ಲೆಲ್ಲ ತುಂಬಿಸಿದ್ವಿ. ಇನ್ನು ಅಡುಗೆಯವ್ರಿಗೆ ಕೊಡೋ ಐಟಮ್ ಎಲ್ಲ ಕೂಡ ಚೀಲಕ್ಕೆಲ್ಲ ಹಾಕ್ಬಿಟ್ಟು ಡಿವೈಡ್ ಮಾಡಿ ಎಲ್ಲ ಕೂಡ ಇವಾಗ ನೀಟಾಗಿ ತುಂಬ್ತಾ ಇದ್ದೀವಿ. ನಿಜವಾಗ್ಲೂ ಮನೇಲಿ ಏನಾದರೂ ಫಂಕ್ಷನು ಅದು ಇದು ಹಬ್ಬ ಹರಿದಿನ ಅಂತಂದರೆ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ, ಏನು ತೊಗೋಬೇಕು, ಏನು ಬಿಡಬೇಕು, ಮತ್ತು ಎಷ್ಟು ತೊಗೋಬೇಕು ಎಷ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಕೂಡ ಪ್ರತಿಯೊಂದು ಲೀಸ್ಟ್ ಮಾಡ್ಕೊಂಡೋಗಿ ಇನ್ನು ತೊಗೊಂಡಿದ್ರು. ಇವರೇ ಪವಿತ್ರ ಅವ್ರ ಅಕ್ಕ. ಇನ್ನು ಪವಿತ್ರ ಅವರಿಗೆ ಬಂದುಬಿಟ್ಟು ಅವ್ರು 6 ಜನ ಅಕ್ಕ ತಂಗಿಯರು, 2 ಗಂಡು ಮಕ್ಕಳು, 2 ಅಣ್ಣರು, 6 ಜನ ಅಕ್ಕ ತಂಗಿಯರು ಹೆಣ್ಮಕ್ಳು. ಲಾಸ್ಟ್ ಪವಿತ್ರನೇ ಚಿಕ್ಕವಳೆಲ್ಲರಿಗಿಂತನೂ. ಎಲ್ಲರೂ ಕೂಡ ಬರ್ತಾರೆ. ಬಟ್ ಇವತ್ತು ಬಂದುಬಿಟ್ಟು ರಂಗಮ್ಮಕ್ಕ ಒಬ್ಬರು ಬಂದಿದ್ದರು. ಇನ್ನು ನೆಕ್ಸ್ಟ್ ನಾಳೆ ಸಾಯಂಕಾಲ ಹಂಗೆ ಅಂದರೆ ಸೋಮವಾರ ಸಾಯಂಕಾಲ ಎಲ್ಲರೂ ಕೂಡ ಒಬ್ಬೊಬ್ಬರೇ ಇಳ್ಕೊತಾರೆ. ಆವಾಗ ಎಲ್ಲರೂ ಕೂಡ ತೋರಿಸ್ತೀನಿ ಆದಷ್ಟು ವಿಡಿಯೋದಲ್ಲಿ. ಇನ್ನು ಅಕ್ಕ ಕೂಡ ಒಬ್ಬರು ಬಂದಿದ್ರಲ್ವ, ಇನ್ನು ಅವ್ರ ಜೊತೆಗೆ ನಾನು ಬಂದುಬಿಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ. ಇನ್ನು ಬೇಗ ಎಲ್ಲ ಜೋಡಿಸ್ಕೊಟ್ಟು ಹೋಗ್ಬಿಡೋಣ. ಸದ್ಯಕ್ಕೆ ಏನು ಕೆಲಸ ಇರಲಿಲ್ಲ, ಎಲ್ಲ ಕೂಡ ಆಗಲೇ ಜೋಡಿಸ್ಕೊಂಡಿದ್ರು. ಇದೊಂದು ಸ್ವಲ್ಪ ಇತ್ತಷ್ಟೇ. ಇದೆಲ್ಲ ಡಿವೈಡ್ ಮಾಡಿ ಇಟ್ಬಿಟ್ರೆ ಮತ್ತೆ ಈಸಿ ಆಗುತ್ತೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದಕ್ಕಂತ ಹೇಳಿ
ಮತ್ತು ಇಲ್ಲಿ ಕೂಡ ನೋಡ್ಬೋದು ಎಲೆ, ಬಾಳೆಗೊನೆ, ಮತ್ತು ಈರುಳ್ಳಿ, ಕಾಯಿಗಳು, ಅಕ್ಕಿ, ಪ್ರತಿಯೊಂದು ಐಟಮನ್ನು ಎಲ್ಲ ಜಾಸ್ತಿನೇ ಜೋಡಿಸ್ಕೊಂಡಿದ್ರು. ನೋಡ್ತಾ ಇರ್ಬೋದು ಎಷ್ಟೊಂದು ಎಲೆ. ಇವಾಗಂತೂ ಎಲೆ ರೇಟ್ ಜಾಸ್ತಿ ಇದೆ. ಮತ್ತು ಪವಿತ್ರ ಊರು ಪಕ್ಕ ತೋಟದ ಎಲೆ ಇತ್ತಂತೆ, ಅಂದರೆ ಎಲೆ ತೋಟ ಇತ್ತಂತೆ, ಅಲ್ಲಿ ತೊಗೊಂಬಂದಿದ್ದಾರೆ. ಸ್ವಲ್ಪ ಕಡಿಮೆ ರೇಟಿಗೆ ಜಾಸ್ತಿನೇ ಕೊಟ್ಟಿದ್ದಾರೆ. ಅದಕ್ಕೆ ಅದು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೋಬೇಕಲ್ಲ ಮಂಗಳವಾರ ಫಂಕ್ಷನ್ ಮುಗಿಯೋವರೆಗೂ. ಅದಕ್ಕೆ ಅವಾಗವಾಗ ನೋಡ್ಕೊಂಬಿಟ್ಟು ಇನ್ನು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮುಚ್ಚಿಬಿಟ್ಟು ನೀಟಾಗೆ ಅವಾಗವಾಗ ನೀರು ಚುಮ್ಸ್ತಾ ಇರಬೇಕು. ಇಲ್ಲಾಂದರೆ ಒಂಥರ ತುಂಬೆಲ್ಲ ಒಣಗೋಗೋದು, ಬಾಡೋಗೋದು ಆ ಥರ ಇರುತ್ತೆ. ಇನ್ನು ಫ್ರಿಜ್ ಇದ್ದಿದ್ರೆ ಆರಾಮಾಗಿ ಫ್ರಿಜ್ಜಲ್ಲಿ ಕಟ್ ನೀಟಾಗಿ ಒಂದು ದೊಡ್ಡ ಕವರ್ಗೆ ಹಾಕಿ ಇಡ್ಬೋದಾಗಿತ್ತು. ಫ್ರಿಜ್ ಕೂಡ ಇಲ್ಲಲ್ವಾ, ಅದಕ್ಕೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಬುಟ್ಟಿಗೆ ಹಾಕಿ ಇಟ್ಬಿಟ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ ಈ ಥರ. ಹಂಗಾಗಿ ಹಂಗೆ ಸ್ವಲ್ಪ ನೀರೆಲ್ಲ ಚುಮ್ಸ್ತಿದ್ಲು. ಇನ್ನು ಫೈನಲಿ ನಾನು ಅಕ್ಕ ಎಲ್ಲ ಕೂಡ ಜೋಡಿಸ್ಬಿಟ್ಟು ಇನ್ನು ಬಾಕ್ಸ್ ಎಲ್ಲ ಸೆಲ್ಫ್ಗೆ ಇಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಖಾಲಿ ಆದಮೇಲಂತೂ ನೋಡೋದಕ್ಕೆ ಆಗೋದಿಲ್ಲ, ಅಯ್ಯೋ ಡಬ್ಬಿ ಖಾಲಿ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಸುಮಾರು ಡಬ್ಬಿ ಬೇಕು, ಶೆಲ್ಫೆಲ್ಲ ಸ್ವಲ್ಪ ದೊಡ್ಡವೇನೆ. ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಈ ಥರ ನೀಟಾಗಿ ಜೋಡಿಸ್ಕೊಂಡಿದ್ವಿ. ಇರಲಿ ತೀರಾ ಒಂದು ಐಟಮ್ ನಮಗೆ ಕೈಗೆ ಬೇಗ ಸಿಗಲಿಲ್ಲ ಅಂತಂದರೆ ಈ ಥರ ಡಬ್ಬಿ ನೋಡಿದ ತಕ್ಷಣವೇ ಕಾಣಿಸುತ್ತಲ್ವಾ, ಅವಾಗ ಹಂಗೆ ತೊಗೊಂಡು ಏನಾದರೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಎಲ್ಲನೂ ಜೋಡಿಸಿದ್ವಿ. ಜೋಡಿಸಿದ ತಕ್ಷಣ ಈ ಕಡೆ ಅಕ್ಕಿ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ಲು. ಒಂದು 50 kgನೇನೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೀಲಕ್ಕೆ ಹಾಕಿಟ್ಟಿತ್ತು. ಅವನ್ನ ಇವಾಗ ಬಕೆಟ್ಗೆಲ್ಲ ಹಾಕೊತಾ ಇದ್ದಾಳೆ ಪವಿತ್ರ. ಎಲ್ಲ ಜೋಡಿಸ್ಕೋಬೇಕಲ್ಲ ಒಂದೊಂದೇ ಅಂತ ಹೇಳ್ಬಿಟ್ಟು. ಇನ್ನು ಇವರು ಮಂಗಳವಾರ ಅಂತೂ ಸಖತ್ ಬ್ಯುಸಿ ಇರ್ತಾರೆ, ಮತ್ತು ಅದು ಇದು ಎಲ್ಲ ಕೊಡೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಪೂಜೆಗೆ ಅಲ್ಲೆಲ್ಲ ಕುಂತ್ಕೊತಾ ಇರ್ತಾರಲ್ವ, ಮತ್ತು ಎಬ್ಬರಿಸಿ ಇದು ಮಾಡೋದಕ್ಕಾಗೋದಿಲ್ಲ. ಎಲ್ಲ ನೀಟಾಗಿ ಒಂದು ಹತ್ರ ಜೋಡಿಸಿಟ್ಬಿಟ್ರೆ ಇನ್ನು ಅಟ್ಲೀಸ್ಟ್ ಹೇಳ್ಬಿಟ್ರೆ ಈ ಥರ ಇಲ್ಲ ಇಂಥ ಹತ್ರ ಇದೆ ಅಂದರೆ ಹೋಗ್ಬಿಟ್ಟು ಕೊಡ್ಬೋದಂತ ಹೇಳಿ ಅದಕ್ಕೆ ನಾನು ಮುಂಚೆನೇ ಎಲ್ಲ ಕೂಡ ನೋಡ್ಕೊತಾ ಇದ್ದೀನಿ ನೀಟಾಗೆ. ಇನ್ನು ಸೋಮವಾರ ಎಲ್ಲರೂ ಕೂಡ ಬರ್ತಾರೆ, ಏನೂ ಇದಿಲ್ಲ. ಫಂಕ್ಷನ್ನು ಕೂಡ ಚೆನ್ನಾಗಿ ಆಗಬೇಕು. ಯಾಕೆಂದರೆ ಇವಾಗ ಇಷ್ಟು ದಿನ ಒಂದು ವಾರ ಫುಲ್ಲು ಬರೀ ಬಿಸಿಲೇ ಬರ್ತಾಯಿತ್ತು. ಇವಾಗ ಸ್ವಲ್ಪ ಮೋಡ ಕೂಡ ಆಗ್ತಾಯಿದೆ. ಬಟ್ಟೆ ಗೊತ್ತಿಲ್ಲ ಹೆಂಗಾಗುತ್ತೆ ಏನೋ. ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ನಾವು ಅಕ್ಕಪಕ್ಕ, ನಾನಿರೋ ಊರ ಅಕ್ಕಪಕ್ಕ ಯಾರು ಕೂಡ ಇಲ್ಲ. ಅಟ್ಲೀಸ್ಟ್ ಇತ್ತಿದ್ರೆ ಆರಾಮಾಗೆ ಕರಿಬೋದಾಗಿತ್ತು. ಎಲ್ಲರೂ ಕೂಡ ಅಲ್ಲಿಂದನೇ ಆಶೀರ್ವಾದ ಮಾಡಿ ನಮ್ಮ ದನಗೂ ನಮ್ಮ ಯೋಷಿತಾಗೂ. ಮತ್ತು ಮಂಗಳವಾರದ ಬ್ಲಾಗ್ ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಆದಷ್ಟು. ಇನ್ನು ಫೈನಲಿ ಎಲ್ಲ ಜೋಡಿಸ್ಕೊಟ್ಟು ಮನೆಗೆ ಬರೋಷ್ಟೊತ್ತಿಗೆ 7:30 8 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ಬಂದ ತಕ್ಷಣ ಬೆಳಗ್ಗೆ ಬಸ್ಸಾಂಬಾರು ಮಾಡಿದ್ದೆ. ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡಿದ್ನ ಅದು ಬಿಸಿಗಿಟ್ಬಿಟ್ಟು ಈ ಕಡೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಅಕ್ಕಿ ಏನೂ ಹಾಕ್ತಾಯಿಲ್ಲ, ಹಾಗೆ ಸುಮ್ಮನೆ ಡೈರೆಕ್ಟಾಗಿ ಹೆಸರು ಕಾಯಿಸ್ಬಿಟ್ಟು ರಾಗಿ ಹಸಿಟ್ಟು ಹಾಕ್ಬಿಟ್ಟು ಬರೀ ಅಚ್ಚು ಮುದ್ದೆ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಇತ್ತು, ಅನ್ನ ಸಾಂಬಾರೇ ಊಟ ಮಾಡಿದ್ದಾರೆ. ಇದು ನನಗೂ ಗುಂಡನಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೀನಿ. ಬೇಗ ಊಟ ಮಾಡ್ಕೊಂಡು ಆ ಕಡೆ ಮನೆಗೆ ಹೋಗೋಣ ಅಂತ ಹೇಳಿ. ನೋಡ್ತಾ ಇರ್ಬೋದು ಕತ್ಲು, ಮನೇಲಿ ಏನು ಕೂಡ ಬೆಳಕೆ ಕಾಣಿಸೋದಿಲ್ಲ. ಇಲ್ಲಿ ಕರೆಂಟ್ ಕೂಡ ಸರಿಯಾಗಿರೋದೇ ಇಲ್ಲ. ಇಲ್ಲಿ ಬಂದ್ವಿ ಮನೆ ಹತ್ರ, ಇಲ್ಲಿ ಬಂದರೆ ಅಷ್ಟೇ ಫೋಕಸ್ಸೇ ಇಲ್ಲ. ಅಲ್ಲ ತುಂಬ ಡಲ್ ಇರುತ್ತೆ ಕರೆಂಟ್, ಸಿಂಗಲ್ ಕೊಟ್ಬಿಡ್ತಾರೆ ರಾತ್ರಿಗೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬೆಳಗ್ಗೆನೇ ಮನೇಲಿ ತರಕಾರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ತರಕಾರಿ ತರಿಸಿದ್ದೆ, ಅದನ್ನ ಅಲ್ಲೇ ಮನೇಲೇ ಇಟ್ಟಿದ್ದೆ, ಇನ್ನು ಫ್ರಿಜ್ಜಿಗೆ ಜೋಡಿಸಿರಲಿಲ್ಲ. ಇನ್ನು ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಲ್ವ, ಇದು ಒಂದು ಕೆಲಸ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಡಿವೈಡ್ ಮಾಡಿ ಕವರ್ ಕಟ್ಟಿಕ್ತಾ ಇದ್ದೀನಿ. ಕಟ್ಟಿಟ್ಬಿಟ್ರೆ ಆರಾಮಾಗೆ ಒಂದೊಂದು ಕವರೇ ತೊಗೊಂಡು ಇನ್ನು ತರಕಾರಿ ಎಲ್ಲ ಕೂಡ ಮಾಡ್ಕೋಬೋದಂತ ಹೇಳಿ ನನಗೆ ಕಂಟೈನರ್ ಬಾಕ್ಸ್ ತೊಗೊಂಡಿದ್ನಲ್ವ ತರಕಾರಿದು, ಅದು ಆ ಬಾಕ್ಸಸ್ ಎಲ್ಲ ಕೂಡ ನಮ್ಮ ಮನೆಯವರು ಸ್ವಲ್ಪ ಬಾಕ್ಸು ಆ ಕೋಳಿಗೆ ಅಕ್ಕಿ ಹಾಕಕ್ಕೆ ತೊಗೊಂಡಿದ್ದಾರೆ. ಮತ್ತು ಒಂದೆರಡು ಬಾಕ್ಸಲ್ಲಿ ನಾನು ಬಾಳೆ ಅವು ಎಲ್ಲ ತುಂಬಿಟ್ಟಿದ್ದೀನಿ. ಸುಮ್ಮನೆ ಅವೆಲ್ಲ ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟಿಗೆ ಕವರಲ್ಲೇ ತರಕಾರಿ ಎಲ್ಲ ಕಟ್ಟಿ ಇಡೋ ಹಾಗಾಗಿದೆ ನನಗೆ. ಹಾಗಾಗಿ ಇದು ಕೂಡ ಚೆನ್ನಾಗಿರುತ್ತೆ, ಫ್ರೆಶ್ಶಾಗೇ ಇರುತ್ತೆ, ಏನು ಕೂಡ ಇದಿರಲ್ಲ. ಅದಕ್ಕೆ ಇಟ್ಟಿದ್ದೀನಿ, ಎಲ್ಲ ನೀಟಾಗಿ ಡಿವೈಡ್ ಮಾಡಿಬಿಟ್ಟು ಇನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಗುಂಡ ಬರ್ಕೊತಾ ಇದ್ದ. ಅವನಿಗೆ ಸ್ಲೇಟಲ್ಲಿ ಅಕ್ಷರ ಹಾಕ್ಕೊಟ್ರೆ ತಿದ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡ್ತಾನೆ ಬರ್ಕೊಂಡು. ಇನ್ನು ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ನನಗೆ ಕೂತ್ಕೊಳ್ಳೋದಕ್ಕೂ ಮನಸ್ಸು ಬರೋದಿಲ್ಲ. ಏನಾದರೂ ಒಂದು ಮಾಡ್ಕೋಬೇಕಲ್ವ ಇವಾಗಲೇ ಅಂತ ಅನಿಸ್ತಾ ಇರುತ್ತೆ ಮನಸ್ಸು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಕೆಲಸ ಆದರೂ ಮುಗಿಯುತ್ತಲ್ಲ ಅಂತ ಒಂದು ಸಮಾಧಾನ ಇರುತ್ತೆ. ಹಂಗಾಗಿ ನನಗೂ ಈ ಕೆಲಸನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು 2 ದಿನ ಆಯಿತು ನಮ್ಮ ಗುಂಡ ಏನು ಅಕ್ಷರನೇ ಬರ್ಕೊಂಡಿರಲಿಲ್ಲ. ಬಿಟ್ಬಿಟ್ರಂತ ಎಲ್ಲ ಕೂಡ ಮರ್ತು ಹೋಗ್ತಾನೆ. ಅವಾಗವಾಗ ನೆನೆಸಿದ್ರೆ ಮಾತ್ರ ಸ್ವಲ್ಪ ನೆನೆಸ್ಕೊಂಡು ಅದು ಇದು ಬರ್ಕೊತಾನೆ ಅಷ್ಟೇ. ಅದು ಬಿಟ್ರಂತೂ ಇನ್ನು ಅವ್ನು ಮತ್ತೆ ಫಸ್ಟಿಂದ ತಿದ್ದಿಸ್ಬೇಕಾಗುತ್ತೆ. ಹಂಗಾಗಿ ಇನ್ನು ಅಂಗನವಾಡಿಗೆ ಬೇರೆ ಹೋಗ್ತಾ ಇದ್ದಾನಲ್ವ, ಅಂಗನವಾಡಿಯಲ್ಲಿ
ಏನು ಕೂಡ ಸ್ಲೇಟ್ ಕೊಟ್ಟು ಏನೂ ಬರ್ಸೋದಿಲ್ಲ. ಇನ್ನು ಸ್ಲೇಟ್ ತೊಗೊಂಡು ಹೋದ್ರು ಕೂಡ ಅವರು ಸುಮ್ಮನೆ ಅಲ್ಲಿ ಸೈಡಲ್ಲಿ ಇಡೋದು, ಆಟ ಆಡೋದು ಅದೇ ಮಾಡ್ತಾ ಇರ್ತಾರಲ್ವ. ಅಟ್ಲೀಸ್ಟ್ ಮನೇಲಾದರೂ ಒಂದು ಸ್ವಲ್ಪ ಹೊತ್ತು ಹಿಂಗೆ ಒಂದು 1/4 ಗಂಟೆ 20 ನಿಮಿಷ ಹಿಂಗೆ ಕುಂದಿರಿಸ್ಬಿಟ್ಟು ಅವ್ನ ಕೈಗೆ ಅವ್ನಿಗೆ ಕೊಟ್ಬಿಟ್ರೆ ಅವನೇ ಸುಮ್ಮನೆ ಬರ್ಕೊತಾ ಇರ್ತಾನೆ, ಎಷ್ಟು ಬರುತ್ತೆ ಅಷ್ಟು ಅಂತ ಹೇಳ್ಬಿಟ್ಟು. ಇನ್ನು ಹಸಿಮೆಣ್ಸಿನ್ಕಾಯಿ ತುಂಬ ಬಿಡ್ಸೋಣ ಅಂತ ಅಂದ್ಕೊಂಡೆ, ಅಲ್ಲಿಗೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ತುಂಬೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಚಿಕ್ಕ ಚಿಕ್ಕ ಹಸ್ರುಗಾಯಿ ಇವು, ಲೇಟ್ ಆಗುತ್ತೆ. ಇವನಿಗೂ ಕೂಡ ನಿದ್ದೆ ಬರ್ತಾಯಿತ್ತು. ಇವತ್ತು ಭಾನುವಾರ ಫುಲ್ಲು ಅಂದರೆ ಮಲ್ಕೊಂಡಿದ್ದ, ಮಧ್ಯಾಹ್ನ ಟೈಮು ಚೆನ್ನಾಗಿ ಮಲ್ಕೊಂಡಿದ್ದ. ಆದರೂ ಫುಲ್ಲು ಸುತ್ತಾಡಿ ಅಲ್ಲಿಲ್ಲೂ ಹೋಗಿ ಬಂದು ಕಾಲು ನೋವು ಅಂತ ಇದ್ದ ಅಂತ ಹೇಳಿಬಿಟ್ಟು ಬೇಗ ಎತ್ತಿಟ್ಬಿಡೋಣ, ಮಲ್ಕೊಂಡ್ಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಇನ್ನು ಎತ್ತಿಡ್ತಾ ಇದ್ದೀನಿ. ನಮ್ಮ ಫ್ರಿಜ್ ಅಂತೂ ಸಖತ್ತು ಖಾಲಿ ಹೊಡಿತಾ ಇದೆ ಬಿಡಿ, ಅದರಲ್ಲಂತೂ ಏನೇನಿಲ್ಲ ತುಂಬೋದಕ್ಕೆ. ಇನ್ನು ತರಕಾರಿ ತಂದರೆ ಮಾತ್ರ ನಾವು ಈ ಥರ ತುಂಬಿಸಿಡೋದಕ್ಕೆ ಆಗುತ್ತೆ. ಇನ್ನು ತರಕಾರಿ ಅದು ಇದು ಏನಿಲ್ಲ ಅಂತಂದರೆ ಅಸಲು ಖಾಲಿನೇ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.